ಬೆಂಗಳೂರಿನ ಪೀಣ್ಯ 2ನೇ ಹಂತ ಮಾರುತಿ ನಗರದ ಬಿಎಸ್ಆರ್ ಕನ್ವೆನ್ಷನ್ ಹಾಲ್ನಲ್ಲಿ 75ನೇ ಸ್ವಾತಂತ್ರ್ಯ ದಿನಾಚರಣೆ ಅಮೃತ ಮಹೋತ್ಸವದ ಪ್ರಯುಕ್ತ ಸುವರ್ಣ ಕರ್ನಾಟಕ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಸಂಗೀತ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಸಂಗೀತ ಸ್ಪರ್ಧೆಯಲ್ಲಿ ಒಟ್ಟು 20 ಸಂಗೀತ ಕಲಾವಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧರ ಸವಿ ನೆನಪಿಗಾಗಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಅಪ್ಪು ಭಾವಚಿತ್ರಕ್ಕೆ ಹೂ ಹಾಕುವುದರ ಮೂಲಕ ಕಾರ್ಯಕ್ರಮ ಪ್ರಾರಂಭವಾಯಿತು. ಇನ್ನು ಸಂಗೀತ ಸ್ಪರ್ಧೆ ಕಾರ್ಯಕ್ರಮದ ತೀರ್ಪುಗಾರರಾಗಿ ಖ್ಯಾತ ಸಂಗೀತಗಾರ ವಿಷ್ಣುಕಾಂತ್ ಭಾಗವಹಿಸಿ ಸ್ಪರ್ಧಿಗಳಿಗೆ ಸಂಗೀತದ ಬಗ್ಗೆ ಮಾಹಿತಿ ಹಾಗೂ ತೀರ್ಪನ್ನು ನೀಡಿದರು. ಸ್ವರ್ಣ ಕರ್ನಾಟಕ ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷ ರಾಜು ಮಾತನಾಡಿ, ಅಮೃತ ಮಹೋತ್ಸವದ ಪ್ರಯುಕ್ತ ಪೀಣ್ಯ 2ನೇ ಹಂತದ ಭಾಗದ ಸಂಗೀತ ಕಲಾವಿದರನ್ನು ಗುರುತಿಸುವ ನಿಟ್ಟಿನಲ್ಲಿ ಇಂದು ಸಂಗೀತ ಸ್ಪರ್ಧೆ ಆಯೋಜನೆ ಮಾಡಿದ್ವಿ. ಪ್ರಥಮ ಬಹುಮಾನ 20,000, ದ್ವಿತೀಯ ಬಹುಮಾನ 10,000 ಹಾಗೂ ತೃತೀಯ ಬಹುಮಾನವಾಗಿ 5,000 ನೀಡಲಾಗಿದೆ. ಭಾಗವಹಿಸಿದ ಎಲ್ಲಾ ಸಂಗೀತ ಕಲಾವಿದರಿಗೆ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು ಎಂದು ಸಂಘಟನೆಯ ಅಧ್ಯಕ್ಷ ರಾಜ್ ಮಾತನಾಡಿದರು. ಒಂದು ಪುಟ್ಟ ಸನ್ಮಾನ ಸುವರ್ಣ ಕನ್ನಡ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ತೀರ್ಪುಗಾರರಿಗೆ ಈ ಒಂದು ಸನ್ಮಾನ ಸಮಾರಂಭ. ಈ ಒಂದು ಕಾರ್ಯಕ್ರಮದಲ್ಲಿ ಅಭಿನಂದನೆ ಸಲ್ಲಿಸುತ್ತಿದ್ದೇವೆ. ಬೆಳಗ್ಗೆ 9 ಗಂಟೆಯಿಂದ ನಡೆದಂಥ ಕಾರ್ಯಕ್ರಮ ಹಾಗೂ ಬಹುಮಾನ ವಿತರಣೆಯನ್ನ ಬಹಳ ಸಂತೋಷ ಆಗುತ್ತೆ. ಅವರ ಭವಿಷ್ಯ ಒಳ್ಳೆಯದಾಗಲಿ, ರಾಷ್ಟ್ರಕ್ಕೆ ಕೀರ್ತಿ ತರುವಂತಾಗಿ ಮಾತಾದ ಮಕ್ಕಳಾಗಿ ಬೆಳೀಲಿ. ಮತ್ತೆ ನಿಜವಾಗ್ಲೂ ಒಂದು ಯೋಧರು ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದೆ, ಅವ್ರ ಕಷ್ಟ ಎಷ್ಟಂತ ನಾನು ಒಂದ್ಸಲಿ ಅಮರನಾಥ್ ಹೋದೆ. ಅಮರನಾಥ್ ಯಾತ್ರೆಯಲ್ಲಿದ್ದಾಗ ನಮ್ಮ ಕನ್ನಡದ ಒಂದು ಯೋಧರ ಶಾಲು ಹಾಕುವ ಅತಿಥಿಗೆ ನೆನಪಿನ ಕಾಣಿಕೆಗಳನ್ನು ಕೊಡಬೇಕು. ನಮ್ಮ ಪ್ರಕಾಶ್ ಅಣ್ಣನವರ ಕಡೆಯಿಂದ ಅದೇ ರೀತಿಗೆ ನಮ್ಮ ನಾಗೇಶ್ ಅಣ್ಣನವರು ಕೂಡ ಈ ಒಂದು ಪದಕನ ಪಡೆಯುವುದಕ್ಕೆ ಅಂತ ವಿಶೇಷ ಈ ಒಂದು ರೆಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಕೆಳಮಟ್ಟ ಮತ್ತು ಹಿರಿಯ ಕಿರಿಯ ಈ ರೀತಿಯ ಕಲಾವಿದರನ್ನ ಆಹ್ವಾನ ಮಾಡಿದ್ದು. ಎಲ್ಲ ಒಂದೇ ಏರಿಯಾ ಅಂತ ಏನಿಲ್ಲ, ಎಲ್ಲ ಕಡೆಯಿಂದ ಕಲಾವಿದರು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಾಗವಹಿಸಿ ಎಲ್ಲ ತಮ್ಮ ಪ್ರತಿಭೆಯನ್ನು ತೋರಿಸ್ಕೊಟ್ಟಿದ್ದಾರೆ. ದಾಸಹಳ್ಳಿ ಭಾಗದಲ್ಲಿ, ಯಶವಂತಪುರ ಭಾಗದಲ್ಲೇ ಮತ್ತು ಆ ಕಡೆ ರಾಜರಾಜೇಶ್ವರಿ ಭಾಗದಿಂದ ಇದರ ಎಲ್ಲ ಸುಮಾರು ಬಂದಿದ್ದಾರೆ. ಅವರ ಎಲ್ಲ ವರ್ಗದ ಕಲಾವಿದರು, ಎಲ್ಲ ಭಾಗದ ಕಲಾವಿದರು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೆ ಧನ್ಯವಾದಗಳು ಅರ್ಪಿಸಿದ್ದಾರೆ. ಇದು ಬಹು ಮುಖ್ಯವಾಗಿ ನಮ್ಮ ಭಾರತಾಂಬೆಯ ಕಿರೀಟ ಯೋಧರು, ಆ ಯೋಧರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ತಾನೇ ಆಗಮಿಸಿ ನಮ್ಮ ಕಾರ್ಯಕ್ರಮದ ಮೆರುಗನ್ನು ಮತ್ತಷ್ಟು ರಂಗುಗೊಳಿಸಿದ್ದಾರೆ. ಅವರ ಮುಂದೆ ಅವರಿಗೆ ನಾವು ಎಷ್ಟು ಹೇಳಿ ಎಷ್ಟು ಹೇಳಿದ್ರು ನಾವು ಚಿಕ್ಕವರೇ. ಈ ನಮ್ಮದು ಕಾರ್ಯಕ್ರಮ ನಮನ ವೀರ ಮರಣ ತುಂಬ ಖುಷಿ ಅನಿಸುತ್ತೆ ಸರ್. ಮೊದಲಿಗೆ 75ನೇ ವರ್ಷದ ಸುವರ್ಣ ಸಂಭ್ರಮ ಮಹೋತ್ಸವಕ್ಕೆ ಅಭಿನಂದಿಸ್ತಾ ಇದ್ದೀನಿ. ಬಟ್ ರಾಜು ಅವರು ಇವತ್ತು ತುಂಬ ಒಳ್ಳೆಯ ಎಲ್ಲ ಪ್ರತಿಭೆಗಳಿಗೂ ಕೂಡ ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ. ಒಳ್ಳೆಯ ಪ್ರತಿಭೆಗಳಿಗೆ ಸುಮಾರು ಜನ ಇವತ್ತು ಒಂದು 3 ಜನ ವಿನ್ನರ್ ಆಗಿದ್ದಾರೆ. ನಮಗೂ ತುಂಬ ಖುಷಿ ಆಗುತ್ತೆ ಅವ್ರನ್ನ ನೋಡ್ತಾ ಇದ್ದರೆ. ನಾವು ಕೂಡ ಮುಂದಕ್ಕೆ ಈ ಥರ ಎಲ್ಲ ಹಾಡಬೇಕು ಅಂತ ನಮಗೂ ತುಂಬ ಖುಷಿ ಆಗುತ್ತೆ ಸರ್. ಪ್ರತಿ ವರ್ಷ ಮಾಡ್ತಾ ಇದ್ರಾ ಅಥವಾ ಈ ವರ್ಷ ಮಾಡಿರೋದು ಹೇಗೆ? ಇಲ್ಲ, ನಮ್ಮ ಪ್ರತಿ ವರ್ಷವೂ ಮಾಡ್ತಾರೆ ಸರ್. ನನಗೆ ಈ ವರ್ಷ ಗೊತ್ತಾಗಿದ್ದು. ಬಟ್ ನಾನು ಕೂಡ ಬಂದು ಇವತ್ತು ಹಾಡಿದ್ದೀನಿ. ಬಟ್ ಒಳ್ಳೊಳ್ಳೆ ಪ್ರತಿಭೆಗಳಿದ್ದಾರೆ. ಈ ಟೈಮಲ್ಲಿ ಈ ಥರ ಕೊರೋನಾ ಆಗಿ ಎಲ್ಲ ಇದಾದಮೇಲೆ ಕಲಾವಿದರಿಗೆ ತುಂಬ ಖುಷಿ ಆಗ್ತದೆ. ನಾನು ಎಕ್ಸ್ಪೆಕ್ಟ್ ಮಾಡಿದೆ, ತುಂಬ ಖುಷಿ ಆಗ್ತದೆ. ಆ್ಯಕ್ಚುಲಿ ಪ್ರೋಗ್ರಾಮ್ ಬಂದಿದ್ದು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮೊದಲೇ ಬಹುಮಾನ ಬರುತ್ತಂತ. ನಾನು ಆ್ಯಕ್ಚುಲಿ ಎಲ್ಲ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ರಾಜು ಸರ್ಗೆ, ನಮ್ಮ ಸತೀಶ್ ಅವ್ರಿಗೆ, ನಮ್ಮ ವಿಷ್ಣು ಸರ್ಗೆ, ಎಲ್ಲರಿಗೂ ಖುಷಿ ಆಯಿತು. ಕೆಂಗೇರಿಯಿಂದ ಸರ್, ಕೆಂಗೇರಿಯಿಂದ ಬಂದಿದೆ. ಹಾಂ ಹೌದು ಸರ್, ಹೌದು. ಆಲ್ಮೋಸ್ಟ್ 20 ವರ್ಷದಿಂದ ಆರ್ಕೆಸ್ಟ್ರಾ ಫೀಲ್ಡಲ್ಲಿ ಇದ್ದೀನಿ. ನಾನು ಸಿಂಗಿಂಗ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಶಾರ್ಪ್ 10 ಗಂಟೆಗೆ ಸ್ಟಾರ್ಟ್ ಆಯಿತು ಸರ್. ಆಲ್ಮೋಸ್ಟ್ ಒಂದು 2 ಸುತ್ತು ಇತ್ತು. 2 ಸುತ್ತಲ್ಲಿ ಫಸ್ಟ್ ರೌಂಡ್ ಸೆಲೆಕ್ಷನ್ ಆಗಿ ಮತ್ತು ಸೆಕೆಂಡ್ ರೌಂಡಲ್ಲಿ ವಿನ್ ಆಗಿದೆ ಸರ್. ಏನು ಮಾತಾಡೋಕ್ಕೆ ಮಾತು ಬರ್ತಾರೆ, ಖುಷಿ ಆಗ್ತದೆ ಸರ್, ಅಷ್ಟೇ. ಇನ್ನೇನು ಮಾತಾಡ. ಇಲ್ಲಿ ಒಟ್ಟು 20 ಜನ ಕಂಟೆಸ್ಟ್ ಮಾಡಿದ್ರು. ನಾವು ಅವರು ಹಾಡುವ ಕ್ವಾಲಿಟಿ ಮೇಲೆ ಜಡ್ಜ್ ಮಾಡಿ ನಾನು 2 ರೌಂಡ್ ಮಾಡಿದ್ದೀನಿ. ಮೊದಲನೇ ರೌಂಡಲ್ಲಿ 20 ಜನ ಹಾಡಿದ್ರು. ಅದರಲ್ಲಿ 10 ಜನ ಎಲಿಮಿನೇಟ್ ಆಗಿ 2ನೇ ರೌಂಡಲ್ಲಿ 10 ಜನ ಬಂದರು. ಅದರಲ್ಲಿ ಉತ್ತಮವಾದ 6 ಜನ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ. ಕ್ಯಾಶ್ ಪ್ರೈಸ್ ಇಟ್ಟಿದ್ದಾರೆ 20,000, 10,000, 5,000. ಅದಲ್ಲದೆ 3 ಮೆಚ್ಚುಗೆ ಬಹುಮಾನ ಇಟ್ಟಿದ್ದಾರೆ.
ಭಾಳ ಎಲ್ಲರೂ 20 ಜನನೂ ಒಳ್ಳೆ ಗಾಯಕರೇ. ಈ ದಾಸರಳ್ಳಿ ಕ್ಷೇತ್ರದಲ್ಲಿ ಇಷ್ಟು ಒಳ್ಳೆ ಗಾಯಕರು ಭಾಳ ಹೆಮ್ಮೆ. ನಾನು ಈ ಕ್ಷೇತ್ರದಲ್ಲಿ ಇದ್ದವನೇ, ಈಗ ಬೇರೆ ಕಡೆ ಇದ್ದೀನಿ. ನಾನು ವಿಷ್ಣುರಾಮನ್ ಅಂತ ಹಿನ್ನೆಲೆ ಗಾಯಕ. ಭಾಳ ಎಲ್ರಿಗೂ ಭಾಳ ಟಫ್ ಆಗಿತ್ತು ನನ್ನ ಜಡ್ಜ್ಮೆಂಟ್ ಕೊಡಲಿಕ್ಕೆ. ಆದರೂ ಅಲ್ಲಿ ತೀರ್ಮಾನ ಮಾಡಲೇಬೇಕು ಅನ್ನೋದು ಇದಕ್ಕೋಸ್ಕರ ನಾನು 10 ಜನ ಸೆಲೆಕ್ಟ್ ಮಾಡಿದೆ. ಎಲ್ಲರೂ ಚೆನ್ನಾಗಿ ಹಾಡಿರೋರೆ. ಆ ಥರ ಹೇಳಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ಮೊದಲನೇ ರೌಂಡಲ್ಲಿ ಎಲ್ಲ ಚೆನ್ನಾಗಿ ಹಾಡಿದ್ದಾರೆ. ಅಲ್ಪ ಸ್ವಲ್ಪ ಒಂದು ಆಲಾಪನಲ್ಲಿ ತಪ್ಪಾಗ್ಬೋದು, ಶ್ರುತಿ ಬಿಡ್ಬೋದು, ಅಥವಾ ಲ್ಯಾಂಡಿಂಗ್ ನೋಟ್ಸ್ ಬಿಡ್ಬೋದು, ಮತ್ತು ಸಣ್ಣ ಪುಟ್ಟ ತಪ್ಪುಗಳಲ್ಲಿ ಮಾರ್ಕ್ಸ್ ಕಡಿಮೆ ಆಗುತ್ತೆ. ಎಲ್ಲರೂ ಎಲ್ಲ ಉತ್ತಮ ಗಾಯಕರು, ಯಾರನ್ನೂ ನಾವು ಇದು ಮಾಡೋಕ್ಕಾಗಲ್ಲ. ಏನು ಅನ್ಸುತ್ತೆ ಸರ್ ಒಟ್ಟಾರೆ ಕಾರ್ಯಕ್ರಮದ ಬಗ್ಗೆ?